ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ನಾವು ಆಲೂ 65 ಮಾಡೋಣ. ನೀವು ವೆಜ್ 65 ಅಂತಲೇ ಹೇಳ್ಬೋದು. ಇದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಬೇಕು. ಒಂದು 3ರಿಂದ 4 ಮೆಣಸಿನ್ಕಾಯಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಚಮಚದಷ್ಟು ಅಕ್ಕಿ ಹಿಟ್ಟು, ಹಾಗೆ 2ರಿಂದ 3 ಚಮಚದಷ್ಟು ಮೈದಾ ಹಿಟ್ಟು, ಹಾಗೆ 1ರಿಂದ 2 ಚಮಚದಷ್ಟು ಕಾರ್ನ್ಫ್ಲೋರು, 1 ಚಮಚದಷ್ಟು ಖಾರದ ಪುಡಿ, 3ರಿಂದ 4 ದೊಡ್ಡ ಆಲೂಗಡ್ಡೆನ ಒಂದು 50% ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೂರ ಹಣ್ಣಾಗಿ ಬೇಯಿಸ್ಕೋಬಾರ್ದು, ಒಂದು ಅರ್ಧ ಮಾತ್ರ ಬೇಯಬೇಕು. ಸ್ವಲ್ಪ ಕೊತ್ತಂಬರಿ, ಹಾಗೆ ಕರಿಯೋದಕ್ಕೆ ಕುಕ್ಕಿಂಗ್ ಆಯಿಲ್. ಇಷ್ಟು ನಮಗೆ ಬೇಕಾಗಿರೋಂಥ ಪದಾರ್ಥಗಳು. ಹಾಗೆ ಒಂದು ಅರ್ಧ ಚಮಚದಷ್ಟು ಚಿಕನ್ ಮಸಾಲ ಅಥವಾ ಬಿರಿಯಾನಿ ಮಸಾಲ ಕೂಡ ನೀವು ಉಪಯೋಗಿಸ್ಬೋದು, ಇದು ಆಪ್ಷನಲ್ಲು. ಇಲ್ಲಿ ಎಲ್ಲ ಹಿಟ್ಟುಗಳನ್ನ ಒಟ್ಟಿಗೆ ಸೇರಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರು. ನೀವು ಈಕ್ವಲ್ ಕ್ವಾಂಟಿಟಿಲಿ ಕೂಡ ಹಾಕ್ಕೋಬೋದು. 2-3 ಚಮಚ ಅಕ್ಕಿ ಹಿಟ್ಟು, 3 ಚಮಚ ಮೈದಾ, ಹಾಗೆ 3 ಚಮಚ ಕಾರ್ನ್ಫ್ಲೋರ್, ಈ ಥರನೂ ಹಾಕ್ಕೊಳ್ಬೋದು. ಹಾಗೆ ಉಪ್ಪು ಮತ್ತು ಅರಿಶಿನ ಸೇರಿಸೋಣ. ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಇನ್ನೂ ಕಡಿಮೆ ಖಾರ ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ಸ್ಕಿಪ್ನೂ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಥವಾ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಮೀಡಿಯಮ್ ಖಾರಕ್ಕೆ ಲೆಕ್ಕಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಇನ್ನು ಚಿಕನ್ ಮಸಾಲ ತೊಗೊಂಡಿದ್ವಲ್ಲ, ಅದು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಳೋಣ. ಈಗ ಇದನ್ನು ಕಲಿಸ್ಕೊಳ್ಳೋಣ. ಈ ಮಿಶ್ರಣ ಏನು ರೆಡಿ ಮಾಡ್ಕೊಂಡಿದ್ದೀರಲ್ಲ, ಇದು ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು, ಮೀಡಿಯಮ್ ಅದು ಕಲಿಸ್ಕೊಳ್ಳಿ. ನೋಡಿ, ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ನೀವು ಇದಕ್ಕೆ ಸೇರಿಸ್ಕೊಂಡು ಕಬಾಬ್ ರೀತಿಯಲ್ಲಿ ಕಲಿಸ್ಕೋಬೇಕು. ನೋಡಿ, ಇಲ್ಲಿ ಆಯಿಲ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚೌಕ್ ಪೀಸಲ್ಲಿ ಕಟ್ ಮಾಡಿದ್ದೀನಿ. ನೀವು ಬೇಕಂದರೆ ರೌಂಡ್ ಶೇಪಲ್ಲಿ ಕೂಡ ಸ್ಕೂಬರ್ ಸಹಾಯದಿಂದ ರೌಂಡಾಗೂ ಕೂಡ ತಕ್ಕೋಬೋದು. ಆಲೂಗಡ್ಡೆನ ಪೂರ ಬೇಯಿಸ್ಕೋಬೇಡಿ. ಪೂರ ಬೇಯಿಸ್ಕೊಂಡ್ರೆ ನೀವು ಮಿಕ್ಸ್ ಮಾಡೋ ಟೈಮಲ್ಲಿ ಆ ಹಿಟ್ಟಿನ ಜೊತೆ ಇದು ಬೆರ್ತೋಗುತ್ತೆ. ನಿಮಗೆ ಆವಾಗ 65 ಸಿಗಲ್ಲ, ಬೋಂಡ ಥರ ಆಗೋಗುತ್ತೆ. ಅದರಿಂದ ಅರ್ಧ ಪ್ರಮಾಣದಲ್ಲಿ ಮಾತ್ರ ಬೇಯಿಸ್ಕೊಳ್ಳಿ. ನೋಡಿ, ಎಲ್ಲ ಕರೆದು ತೆಗೆದಾಗಿದ ನಂತರ ಒಂದು ಬಾಣಲೆಗೆ 1ರಿಂದ 2 ಚಮಚದಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು, ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ, ಒಂದು 1/4 ಭಾಗದಷ್ಟು ಖಾರದ ಪುಡಿ, ಹಾಗೆ ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣ್ಸಿನ್ಕಾಯಿ. ನೀವು ಖಾರದ ಪುಡಿ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಕಲರ್ಗೋಸ್ಕರ ಹಾಕಿರೋದು ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು, ಆವಾಗಲೂ ಕೂಡ ನಾವು ಕಬಾಬಿಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಹಾಗೆ ಕರೆದಿರೋಂಥ ಆಲೂನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೀವು ಇದನ್ನು ಮತ್ತೆ ಒಗ್ಗರಣೆಗೆ ಹಾಕದೆ ಹಾಗೆ ಉಪಯೋಗಿಸಿದರೆ ಇದು ಆಲೂ ಕಬಾಬ್ ಆಗುತ್ತೆ. ಈ ರೀತಿ ಒಗ್ಗರಣೆ, ಕರಿಬೇವೆಲ್ಲ ಹಾಕಿ ಒಗ್ಗರಣೆ ಹಾಕಿದಾಗ ಇದು ಆಲೂ 65 ಆಗುತ್ತೆ. ನೀವು ಊಟಕ್ಕೆ ಸೈಡ್ ಡಿಶ್ ಥರ ಮಾಡ್ಕೊಳ್ಬೋದು, ಅಥವಾ ಸಂಜೆ ಸ್ನ್ಯಾಕ್ಸ್ ಥರ ಮಾಡಿಕೊಂಡು ತಿನ್ಬೋದು, ನಿಮ್ಮ ಇಷ್ಟ. ತುಂಬ ಟೇಸ್ಟಿ ಆಗಿರುತ್ತೆ. ಯಾರು ನಾನ್ ವೆಜ್ ತಿನ್ನಲ್ಲೋ ಅಂಥವ್ರಿಗೆ ಇದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಆಲೂಲ್ಲಿ ಕೂಡ ಸಾಕಷ್ಟು ಪೋಷಕಾಂಶ ಇರುತ್ತೆ. ರೆಸಿಪಿನ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.